ನಮಸ್ತೆ ಸ್ನೇಹಿತರೆ, ಇವತ್ತು ಬಂದಿರುವಂಥ ಜಾಗ ಇವತ್ತು 5 ಎಕರೆ 30 ಸೆಂಟು ನೋಡಿ. ತುಂಬ ಚೆನ್ನಾಗಿದೆ ಜಾಗ. ಒಳ್ಳೆ ಬಾವಿ ಬೋರು ಎಲ್ಲ ನೀರಿದೆ. ಒಳ್ಳೆ ಲೊಕೇಶನಲ್ಲಿದೆ. ಇದು ಬೆಂಗಳೂರಿಂದ ಇಲ್ಲಿಗೆ 150 ಕಿಲೋಮೀಟ್ರು, ಮೈಸೂರಿಂದ 90 ಕಿಲೋಮೀಟ್ರ್ ಆಗುತ್ತೆ. ಈ ಕಡೆ ತಾರ್ ರೋಡ್ ಇದೆ, ಆ ಕಡೆ ವಿಲೇಜ್ ರೋಡು ಇದೆ, ಚಾನಲ್ ರೋಡು. ಎರಡು ರೋಡ್ಗೂ ಟಚ್ ಇದೆ. ಜನರಲ್ ಪ್ರಾಪರ್ಟಿ ನೋಡಿ, ತುಂಬ ಚೆನ್ನಾಗಿದೆ. ಈ ಕಡೆ ಜೋಳ ಸ್ವಲ್ಪ ಫುಲ್ ಪ್ಯೂರ್ ರೆಡ್ ಮಣ್ಣು ನೋಡಿ. ಜೋಳ ಹಾಕಿದ್ದಾರೆ. ಒಂದು ತೆಂಗಿನ ಮರ ಎಷ್ಟಿದಾವಣ್ಣ? 40 ತೆಂಗಿನ ಮರ, ಉದ್ದದ ಮರ, ಅದು ಸೇರ್ಕೊಂಡು ಕಬ್ಬು ಹಾಕಿರೋದು. ಅಲ್ಲಿ ತನಕ ಬರುತ್ತೆ. ತುಂಬ ಚೆನ್ನಾಗಿದೆ ತೋಟ ನೋಡಿ. ಅಕ್ಕಪಕ್ಕ ಎಲ್ಲ ಒಳ್ಳೆ ತೋಟ. ಹೈವೇಯಿಂದ ಬರೀ ಇದು ಅರ್ಧ ಕಿಲೋಮೀಟ್ರು. ಎರಡು ಕಡೆ ರಸ್ತೆಗಿದೆ. ಒಂದು ಕಡೆ ತಾರ್ ರೋಡ್ಗಿದೆ, ಒಂದು ಕಡೆ ಕೆನಲ್ ರೋಡ್ಗಿದೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ಜೋಳ ಹೆಂಗೆ ಬೆಳೆದಿದ್ದಾರೆ. ಫುಲ್ ಪ್ಯೂರ್ ರೆಡ್ ಮಣ್ಣು ನೋಡಿ ತೋಟ. ಈ ತೆಂಗು ಅಲ್ಲಿ ತನಕ ಬರುತ್ತೆ. ಅಲ್ಲೊಂದು ಕೆನಲ್ ರೋಡ್ ಹೋಗುತ್ತೆ, ಅಲ್ಲಿ ತನಕ ಬರುತ್ತೆ. 5 ಎಕರೆ 30 ಸೆಂಟ್ ಬರುತ್ತೆ. ಜನರಲ್ ಪ್ರಾಪರ್ಟಿ ನೋಡಿ. ಅಕ್ಕಪಕ್ಕ ತೋಟದ ಮನೆಗಳು, ಫುಲ್ಲು ತೋಟಗಳೇ. ಹೈವೇಯಿಂದ ಎರಡು ಕಡೆ ರಸ್ತೆಗಿದೆ. 500 ಮೀಟ್ರು ಎರಡು ಕಡೆ ರಸ್ತೆ ಸಿಗುತ್ತೆ. ಎಲ್ಲ ಪ್ಯೂರ್ಲಿ ರೆಡ್ ಮಣ್ಣು ಹಿಂಗೆ ಇರೋದು. ಜಾಗ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ. ಇವತ್ತು 35 ಲ್ಯಾಕ್ ಹೇಳ್ತಾರೆ. ಕೂತ್ಕೊಂಡ್ರೆ ನೆಗೋಷಿಯಬಲ್ ಇದೆ. ಸಿಂಗಲ್ ಓನರು, 2 ಪಾಣಿ ಬರ್ತವೆ ನೋಡಿ. ಹಿಂದೆಲ್ಲ ಒಳ್ಳೆ ವ್ಯೂ ಇದೆ. ಆ ಕಡೆ ಹೋಗ್ತೀನಿ, ಬಾವಿ ತೋರಿಸ್ತೀನಿ ಇನ್ನೊಂದು ವೀಡಿಯೋದ ಕಂಟಿನ್ಯೂ ಹಂಗೇನೆ. ಮತ್ತೆ ಈ ಕಡೆ ರಸ್ತೆ ತೋರಿಸಿದ್ದೀನಿ ನೋಡಿ. ಈ ರೋಡು ಈ ರಸ್ತೆ ಸೇರುತ್ತಾ. ಒಳ್ಳೆ ಚಾನಲ್ ನೀರು, ಈ ಕಡೆ ಚಾನಲ್ ನೀರು ಇದೆ ನೋಡಿ. ನೀರು ಕೆನಲಲ್ಲೂ ಹರಿತಾ ಇದೆ ನೋಡಿ. ತೆಂಗಿನ ಮರ ಎಲ್ಲ, ಚಿಕ್ಕ ಜೋಳ ಎಲ್ಲಿ ಗಂಟೆ ಐತೆ ಅಲ್ಲಿ ತನಕನೂ ಪ್ಯೂರ್ ರೆಡ್ ಮಣ್ಣು. ನೀರಿಗೆ ಅಂತೂ ತೊಂದರೆ ಇಲ್ಲವೇ ಇಲ್ಲ. ಸೂಪರ್ ಜಾಗ. ಕಬ್ಬು ಏನೋ ಜೋಳ ಹಾಕಿದ್ರೋ ಅಲ್ಲಿ ತನಕ ಆ ಕಬ್ಬು ಜೋಳ ಹಂಗೆ ಸ್ಕ್ವೇರ್ ಬಾಕ್ಸ್. ತುಂಬ ಚೆನ್ನಾಗಿದೆ. ಒಳ್ಳೆ ಸುತ್ತ ಒಳ್ಳೆ ವ್ಯೂ. ತೋಟಗಳು ಸುತ್ತ ತೋಟಗಳೇ. ಎರಡು ಕಡೆ ರಸ್ತೆ ಇದೆ.